ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂಥ ಈ ಒಂದು ನೂತನ ದಿನಕ್ಕಾಗಿ, ನೂತನ ವರ್ಷದಲ್ಲಿ ಮತ್ತೊಂದು ದಿನವನ್ನು ಕಾಣಲಿಕ್ಕೆ ದೇವರು ಕೃಪೆ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾನು ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ದೇವರು ಈ ನೂತನ ವರ್ಷದಲ್ಲಿ, ಈ ನೂತನ ದಿನಗಳಲ್ಲಿ ದೇವರು ನಮಗೆ ಒದಗಿಸಿಕೊಡುವಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. 1 ಪೇತ್ರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಆಮೇನ್. ದೇವರಿಗೆ ಸ್ತೋತ್ರ. ನಾವು ದೇವರ ತ್ರಾಣದ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳುವಂಥವರಾಗಿರಬೇಕು. ಅದಕ್ಕೆ ವಾಕ್ಯ ಹೇಳ್ಪಡುತ್ತೆ, ಯಾರು ದೇವರ ಸಮ್ಮುಖದಲ್ಲಿ, ಯಾರು ದೇವರ ಮುಂದೆ ತಗ್ಗಿಸಿಕೊಳ್ತಾರೋ ಅವರು ಹೆಚ್ಚಿಸಲ್ಪಡ್ತಾರೆ, ಯಾರು ಹೆಚ್ಚಿಸಿಕೊಡ್ತಾರೋ ಅವರು ತಗ್ಗಿಸಲ್ಪಡ್ತಾರೆ ಎಂಬುದಾಗಿ. ನಾವು ದೇವರ ತ್ರಾಣುಳ್ಳ ಹಸ್ತದ ಕೆಳಗೆ, ಆತನು ನಮ್ಮನ್ನು ಕಾಪಾಡುವಂಥ ದೇವರು, ನಮ್ಮನ್ನು ನಡೆಸುವಂಥ ದೇವರು, ಕಾಯುವಂಥ ದೇವರು, ತನ್ನ ಅಂಗೈಗಳಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡು ಪ್ರತಿ ಕ್ಷಣ ನಮ್ಮನ್ನು ನೋಡುವಂಥ ದೇವರು. ಆ ತ್ರಾಣ ನನ್ನ ಮಕ್ಕಳನ್ನು ಕಾಪಾಡುವಂತೆ, ತನ್ನ ಮಕ್ಕಳನ್ನು ರಕ್ಷಿಸುವಂಥ ರೀತಿಯಲ್ಲಿ ದೇವರು ತ್ರಾಣವುಳ್ಳವನಾಗಿರುವಾಗ, ಆ ತ್ರಾಣದ ಹಸ್ತದ ಕೆಳಗೆ ನಾವು ತಗ್ಗಿಸಿಕೊಳ್ಳುವಾಗ, ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವಾಗ, ತಕ್ಕ ಕಾಲದಲ್ಲಿ ನಮ್ಮ ಜೀವನದಲ್ಲಿ ಮಾಡಬೇಕಾದ ಕಾರ್ಯವನ್ನು ದೇವರು ಮಾಡ್ತಾರೆ. ಕಳೆದ ವರ್ಷವೆಲ್ಲ ನಮ್ಮ ಪರಿಸ್ಥಿತಿಗಳು ಎಷ್ಟೋ ತಾರುಮಾರಾಗಿರ್ಬೋದು. ನಾವು ಅಂದುಕೊಂಡದ್ದು ಆಗದ ಸ್ಥಿತಿಯಲ್ಲಿ ನಾವು ಹೋಗಿರಬಹುದು. ಅಯ್ಯೋ, ಈ ವರ್ಷ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲಪ್ಪ. 2023 ವರ್ಷದಲ್ಲಿ ಅನೇಕ ಪ್ಲಾನ್ಸ್ಗಳನ್ನ ಹಾಕೊಂಡು ಇದು ಮಾಡಬೇಕು, ಅದು ಮಾಡಬೇಕು ಎಂಬುದಾಗಿ ಅದು ಆಗದೇ ಇರ್ಬೋದು. ದೇವರ ಸಮ್ಮುಖದಲ್ಲಿ ನಾವು ಅನೇಕ ಬೇಡಿಕೆಗಳನ್ನ ಇಟ್ಟಿರ್ಬೋದು, ಅದು ಸಾಧ್ಯವಾಗದೇ ಇರ್ಬೋದು. ಆದರೆ ನಾವು ಯಾವಾಗ ಸಂಪೂರ್ಣವಾಗಿ ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ತೇವೋ, ವಿಧೇಯರಾಗ್ತೇವೋ, ಭಯಭಕ್ತಿನ ನಡೆದುಕೊಳ್ತೇವೋ, ತಕ್ಕ ಕಾಲದಲ್ಲಿ ನನ್ನ ದೇವರಿಗೆ ಗೊತ್ತು ಯಾವ ಸಮಯದಲ್ಲಿ ಏನು ಮಾಡಬೇಕು ನನ್ನ ಮಕ್ಕಳ ಜೀವನದಲ್ಲಿ ಎಂಬುದಾಗಿ. ನಾವು ತ್ವರೆ ಪಡುವಂಥದ್ದಲ್ಲ, ನಾವು ಆತುರಪಟ್ಟು ಹೋಗುವಂಥದ್ದಲ್ಲ, ನಾವು ಹಠ ಮಾಡುವಂಥದ್ದಲ್ಲ. ಪ್ರಿಯರೇ, ಅಪ್ಪ ನಿನ್ನ ಚಿತ್ತದ ಪ್ರಕಾರ ನನ್ನ ಜೀವನದಲ್ಲಿ ಯಾವ ಕಾರ್ಯವನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಎಂಬುದಾಗಿ ನನಗೆ ಚೆನ್ನಾಗಿ ಗೊತ್ತು. ತಕ್ಕ ಸಮಯದಲ್ಲಿ ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಪ್ಪ. ಅದಕ್ಕೆ ನಾನು ತಾಳ್ಮೆಯಿಂದ ಇರಲಿಕ್ಕೆ, ಅದು ನಾನು ಸಹನೆಯಿಂದ ಇರಲಿಕ್ಕೆ, ಅಲ್ಲಿವರೆಗೂ ನಾನು ಅಪ್ಪ ದೀನಳಾಗಿ, ಅಲ್ಲಿವರೆಗೂ ನಾನು ಅಪ್ಪ ನಿನ್ನನ್ನು ಸ್ತುತಿಸುವಂಥ ಮಗನಾಗಿ ಅಲ್ಲಿವರೆಗೂ ನಾನು ನಿನ್ನ ತ್ರಾಣದ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳುವಂಥ ಮಕ್ಕಳಾಗಿರುವಂತೆ ಕೃಪೆ ಕೊಡು ಸ್ವಾಮಿ. ತಕ್ಕ ಕಾಲದಲ್ಲಿ ನನ್ನ ಆಶಯವನ್ನು ಹೊಂದಿಕೊಳ್ಳಬೇಕು ಸ್ವಾಮಿ. ಆತುರಪಟ್ಟು ಒಂದು ಮಾಡೋಕ್ಕೋಗಿ ಮತ್ತೊಂದು ಮಾಡಿ ಅನೇಕ ಪರಿಸ್ಥಿತಿಗಳು, ಅನೇಕ ನಷ್ಟಗಳನ್ನು ಅನೇಕರು ಅನುಭವಿಸ್ತಾ ಇದ್ದಾರೆ. ಆದರೆ ನೀನು ನಾನು ದೇವರ ಮಕ್ಕಳಾಗಿರೋದ್ರಿಂದ ಆತನ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಆಮೇಲೆ ಆತನ ಹಸ್ತವು ನಮ್ಮೆಂದಿಗೂ ದೂರ ತಳ್ಳುವಂಥದ್ದಲ್ಲ, ಯಾವಾಗಲೂ ನಮ್ಮನ್ನು ಕೈ ಹಿಡಿದು ನಡೆಸುವಂಥದ್ದು, ನಮ್ಮನ್ನು ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿರುವಂಥದ್ದು ದೇವರ ಹಸ್ತ. ನಮ್ಮನ್ನೆಂದಿಗೂ ಬಿಟ್ಟು ಬಿಡುವಂಥದ್ದಲ್ಲ, ಯಾವಾಗಲೂ ಹಿಡಿದು ನಡೆಸುವ ಆತನ ದೇವರು. ಅಂಥ ಉನ್ನತವಾದ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ಖಂಡಿತವಾಗಿಯೂ ನನ್ನ ಜೀವವುಳ್ಳ ಪರಲೋಕದ ತಂದೆಯು ನಮ್ಮನ್ನು ತಕ್ಕ ಕಾಲದಲ್ಲಿ ಮೇಲೆ ನಡೆಸ್ತಾರೆ, ಉನ್ನತವಾಗಿ ನಿಲ್ಲಿಸ್ತಾರೆ, ನಮ್ಮನ್ನು ಘನಪಡಿಸ್ತಾರೆ. ನಾವು ದೇವ್ರನ್ನ ಘನಪಡಿಸುವಲ್ಲಿ ದೇವರು ನಮ್ಮನ್ನು ಘನಪಡಿಸ್ತಾರೆ. ಆಮೇಲೆ ಅಲ್ಲಿವರೆಗೂ ನಾವು ಎದುರು ನೋಡಬೇಕು, ಅಲ್ಲಿವರೆಗೂ ನಾವು ಕಾಯುವಂಥವರಾಗಿರ್ಬೇಕು, ಅಲ್ಲಿವರೆಗೂ ಸಹನೆಯಿಂದ ನಾವು ಎದುರು ನೋಡಬೇಕು. ದೇವರ ಕಾರ್ಯದ ಮಹಿಮೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಆಮೇಲೆ 2023 ವರ್ಷವೆಲ್ಲ ಕಾದಿದ್ದೀರಿ, 24 ಆಗುತ್ತಾ ಎಂಬುದಾಗಿ ಎದುರು ನೋಡ್ತಿದ್ದೀರಾ. ಖಂಡಿತ ತಕ್ಕ ಕಾಲದಲ್ಲಿ ದೇವರು ನಿಮ್ಮ ಜೀವನದಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗಿದ್ರೆ ನಿಮ್ಮ ಏನೇ ವಿಜ್ಞಾಪನೆಗಳು ನಮಗೆ ತಿಳಿಸ್ಕೊಡಿ, ನಾವು ನಿಮಗಾಗಿ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಉನ್ನತನಾದಂಥ ದೇವರೇ, ಅಪ್ಪ ನಿನ್ನ ಹಸ್ತದ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳುವಂಥ ಮನಸ್ಸು ಅಪ್ಪ, ಅಂತ ತಾಳ್ಮೆ ನಮಗೆ ಒದಗಿಸಿಕೊಡುವಂಥ ಸಹನೆ ನಮಗೆ ಒದಗಿಸಿಕೊಡು ಸ್ವಾಮಿ. ಅಪ್ಪ ತಕ್ಕ ಕಾಲದಲ್ಲಿ ನೀನು ಒದಗಿಸಿಕೊಡುವಂಥ ಆಶೀರ್ವಾದವನ್ನು ಅಪ್ಪ ನೀನು ಕೊಡುವಂಥ ಅಪ್ಪ ಮಹೋನ್ನತವಾದಂಥ ಕರ್ತನೆ, ಘನವುಳ್ಳವಾದಂಥ ಕರ್ತನೆ ಅಪ್ಪ, ಘನತೆಯನ್ನು ಹೊಂದಿಕೊಳ್ಳುವಂಥ ಕೃಪೆ ನಮ್ಮೆಲ್ಲರಿಗೂ ನೀವು ಒದಗಿಸ್ಕೊಡಿ. ವಾಗ್ದಾನ ವೀಕ್ಷಿಸುವಂಥ ಪ್ರತಿಯೊಬ್ಬರ ಜೀವನದಲ್ಲಿ ತಕ್ಕ ಕಾಲದಲ್ಲಿ ತಕ್ಕ ರೀತಿಯಲ್ಲಿ ಕಾರ್ಯವನ್ನು ಮಾಡಿ ನೀನು ಮಹಿಮೆ ಒಂದು ಸ್ವಾಮಿ.
ನಿನ್ನ ಮಕ್ಕಳನ್ನು ಘನಪಡಿಸು. ಎಲ್ಲವನ್ನು ಒಪ್ಪಿಸಿ ನಜರೇತಿನ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್.